ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಟೈಟಲ್ ನೋಡಿ ಎಲ್ಲರೂ ಶಾಕ್ ಆಗಿರ್ತೀರಾ, ಏನು 50,000 ಬೋನಸ್ ಯೂಟ್ಯೂಬಿಂದ ಇವ್ರಿಗೆ ಕೊಟ್ರ ಅಂತ. ಖಂಡಿತ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಮೇಲ್ ಕಳಿಸಿದ್ದಾರೆ ಯೂಟ್ಯೂಬರು. ನಮ್ಮನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಯು ಆರ್ ಎಲಿಜಿಬಲ್ ಫಾರ್ $600 USA ಡಾಲರ್ ಬೋನಸ್ ಅಂತ. $600 ಅಂದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಡಿಯನ್ ಕರೆನ್ಸಿಗೆ 50,000 ಬೋನಸ್. ಇದು ನೀವು ಕೂಡ ತಗೋಬಹುದು. ನೀವು ಇದಕ್ಕೆ ಎಲಿಜಿಬಲ್ ಆಗಿದ್ದೀರಾ ಅಂತ ನನಗೂ ಕೂಡ ಮೇಲ್ ಬಂದಿತ್ತು. ಅದಕ್ಕೆ ಸೈನ್ ಅಪ್ ಆಗಿದೆ. ಇವತ್ತು ಫೈನಲಿ ಯು ಆರ್ ಸೆಲೆಕ್ಟೆಡ್ ಅಂತ ಕೂಡ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಬನ್ನಿ, ಇದು ಹೇಗೆ ತಗೊಳೋದು, ಹೇಗೆ ಬರುತ್ತೆ ಅನ್ನೋದ್ರ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಎಲ್ಲ ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಯೂಟ್ಯೂಬಿಂದ $600 ಬೋನಸ್ ಕೊಡ್ತೀವಿ ಅಂತ ಕೆಲವೊಂದಿಷ್ಟು ಜನ ಸೆಲೆಕ್ಟ್ ಮಾಡಿದ್ದಾರೆ ಯೂಟ್ಯೂಬರ್ಸೇನೆ. ಏನಕ್ಕಪ್ಪ ಅಂದರೆ ಸಣ್ಣ ಸಣ್ಣ ಚಾನಲ್ ಇರ್ತಾವಲ್ಲ ಯೂಟ್ಯೂಬ್ ಚಾನಲ್, ಇವರು ಸುಮಾರು ಎನಿ ಟೈಮ್ ಯೂಟ್ಯೂಬಿಗೆ ಆಕ್ಟಿವ್ ಆಗಿರ್ತಾರೆ. ಬಟ್ ಇವರಿಗೆ ವ್ಯೂಸ್ ಕಮ್ಮಿ ಬರುತ್ತೆ, ಯೂಟ್ಯೂಬಿಂದ ಇನ್ಕಮ್ ಕಮ್ಮಿ ಬರ್ತಾ ಇದೆ. ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಈ $600 ಕೊಡ್ತೀವಿ ಅಂತ ಕೂಡ ಮೇಲ್ ಹಾಕಿದ್ದಾರೆ. ಇದು ಲಾಸ್ಟ್ ಇಯರ್ ಕೂಡ ಸುಮಾರು ಜನಕ್ಕೆ ಬಂದಿತ್ತು. ಲಾಸ್ಟ್ ಇಯರ್ ನಮ್ದು ಇನ್ನೂ ಚಾನಲ್ ಮಾನಿಟೈಸ್ ಆಗಿರಲಿಲ್ಲ, ಹಾಗಾಗಿ ನಮಗೆ ಕೂಡ ಬಂದಿಲ್ಲ. ಈ ವರ್ಷ ನಮ್ದು ಚಾನಲ್ ಮಾನಿಟೈಸ್ ಆಗಿರೋದ್ರಿಂದ ನಾವು ಕೂಡ ಸೆಲೆಕ್ಟ್ ಆಗಿದ್ದೀನಿ ಈ ಒಂದು ಆಫರ್ಗೆ. ಇದು ಎಲ್ರಿಗೂ ಬರಲ್ಲ, ಯಾರು ದೊಡ್ಡ ದೊಡ್ಡ ಯೂಟ್ಯೂಬರ್ಸಿಗೆ ಬರಲ್ಲ, ಸಣ್ಣ ಪುಟ್ಟ ಯೂಟ್ಯೂಬರ್ಸಿಗೆ ಬರುತ್ತೆ. ಯಾಕೆಂದ್ರೆ ಇವರಿಗೆ ಇನ್ಕಮ್ ಕಮ್ಮಿ ಇರುತ್ತೆ. ಇವರು ಏನಾದ್ರು ಮೂಡ್ ಅಪ್ಸೆಟ್ ಆಗಿ ಯೂಟ್ಯೂಬ್ ಅದು ಏನು ಇನ್ಕಮ್ ಇಲ್ಲ ಅಂತ ಬ್ಯಾಡ್ ಅಂತ ಯೂಟ್ಯೂಬ್ ಕ್ವಿಟ್ ಮಾಡಿ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಬಾರ್ದು. ಇವರು ಯಾವಾಗಲೂ ಯೂಟ್ಯೂಬಲ್ಲಿ ಇವರಿಂದ ಏನೋ ಒಂದು ಜನಕ್ಕೆ ಒಳ್ಳೆ ಸಂದೇಶ ಇದೆ, ಅದಕ್ಕೋಸ್ಕರ ಇವ್ರಿಗೆ ಒಂದು ಬೋನಸ್ ಕೊಡಬೇಕು ಅಂತ ಯೂಟ್ಯೂಬ್ ಸೆಲೆಕ್ಟ್ ಮಾಡಿ ನಮ್ಮನ್ನು ಕೂಡ ಇದಕ್ಕೆ ಆಹ್ವಾನಿಸಿದೆ. ಓಕೆ, ತುಂಬ ಖುಷಿ ವಿಚಾರನೆ. ಅಂದರೆ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಪ್ಪ ಅಂದರೆ, ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ 1 ವಿಡಿಯೋ ಅಪ್ಲೋಡ್ ಮಾಡಿರಲೇಬೇಕು ಕಂಪಲ್ಸರಿ. ಒಂದು ತಿಂಗಳೊಳಗಡೆ ನಾವು ಪ್ರತಿದಿನ ಹಾಕ್ತೀವಿ ಬಿಡಿ, ನಮಗೇನು ತೊಂದರೆ ಇಲ್ಲ. ಬಟ್ ಇರತಕ್ಕಂಥ ರೂಲ್ಸ್ ಒಂದು ತಿಂಗಳಲ್ಲಿ ಒಂದು ವಿಡಿಯೋ ಹಾಕಲೇಬೇಕು. ಹಾಗೆ ಲಾಸ್ಟ್ ಮಂತ್ ಏನು ನಾವು ಇನ್ಕಮ್ ಮಾಡಿರ್ತೀವೋ ಅದಕ್ಕಿಂತ 30% ಎಕ್ಸ್ಟ್ರಾ ಅರ್ನ್ ಮಾಡಬೇಕು. ಪ್ಲಸ್ ವಾಚ್ ಅವರ್ ಅಷ್ಟೇ 10% ಎಕ್ಸ್ಟ್ರಾ ವಾಚ್ ಅವರ್ಸ್ ಬರಬೇಕು. ಈ ಥರ ಕೆಲವೊಂದಿಷ್ಟು ರೂಲ್ಸ್ನ ಇಟ್ಬಿಟ್ಟು ಬೋನಸ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, ಇದೆಲ್ಲ ಸ್ವಲ್ಪ ಕಷ್ಟ ಅನ್ಸಿದ್ರೂ ಮಾಡ್ಬೋದು, ಏನು ತೊಂದರೆ ಇಲ್ಲ, ಅದು ಜಾಸ್ತಿ ಏನಿಲ್ಲ. 30% ಇನ್ಕ್ರೀಸ್ ಮಾಡ್ಕೋಬೋದು ಚಾನಲ್. ಅದಕ್ಕೆ ಸಪೋರ್ಟು ನೀವೇ ಮಾಡಬೇಕು. ನಮ್ಮ ಆಡಿಯನ್ಸ್ ಏನಿದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ನಾವು ಮಾಡ್ತಕ್ಕಂಥ ವಿಡಿಯೋನ ನೀವು ಅತಿ ಹೆಚ್ಚಾಗಿ ನೋಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಈ ಥರ ಮಾಡಿದಾಗ ಏನಾಗುತ್ತೆ, ಇನ್ನೂ ನಮ್ಮ ವಿಡಿಯೋಗಳು ಜಾಸ್ತಿ ಜನಕ್ಕೆ ಶೋ ಆಗುತ್ತೆ. ಆಮೇಲೆ ವ್ಯೂಸ್ ಕೂಡ ಬರುತ್ತೆ, ವಾಚ್ ಅವರ್ಸ್ ಬರುತ್ತೆ ಜಾಸ್ತಿ. ಆನಂತರ ಈ ಒಂದು ಬೋನಸ್ಗೆ ನಾವು ಕೂಡ ಸೆಲೆಕ್ಟ್ ಆಗ್ತೀವಿ. ಅದಕ್ಕೋಸ್ಕರ ನಾವು ತಮ್ಮಲ್ಲಿ ಕಳಕಳವಿಯ ಮನವಿ ರಿಕ್ವೆಸ್ಟ್, ಪ್ರತಿನಿತ್ಯ ನಾನು ಆಗ್ತಕ್ಕಂಥ ವಿಡಿಯೋ ಪ್ರತಿಯೊಬ್ಬ ಎಲ್ಲ ನಮ್ಮ ಡೆಲಿವರಿ ಬಾಯ್ಸ್, ಬೈಕ್ ಟೆಸರ್ಸ್ ಕಂಪಲ್ಸರಿ ವಾಚ್ ಮಾಡಿ. ಯಾಕೆ ನಿಮಗೋಸ್ಕರ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಏನೇ ಒಂದು ಹೊಸ ಅಪ್ಡೇಟ್ ಬಂದರೆ ಯಾವ ಥರ ಡೆಲಿವರಿ ಮಾಡಬೇಕು, ಯಾವ ಥರ ಹೆಚ್ಚು ಅರ್ನ್ ಮಾಡಬೇಕು ಅಂತ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇರ್ತೀವಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಾವು ಕೂಡ ಬೋನಸ್ನ ತಗೋಬೋದು. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಅಮೌಂಟ್ ಹೆಂಗೆ ಬರುತ್ತಪ್ಪ ಅಂದರೆ, ಒಂದು ತಿಂಗಳಿಗೆ $200 ಥರ ಕೊಟ್ಟಿದ್ದಾರೆ. ಇದು 3 ತಿಂಗಳಿಗೆ ಡಿವೈಡ್ ಆಗಿದೆ. 200 ಮೇ, ಜೂನ್, ಜುಲೈಗೆ 3 ತಿಂಗಳಿಗೆ ಡಿವೈಡ್ ಆಗಿರೋದ್ರಿಂದ ಫಸ್ಟ್ ಮಂತ್ಗೆ $200 ಅಂದರೆ $200 ಬರಲ್ಲ, ಅಪ್ ಟು $200 $1 $200 ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ನೀವು ತಗೋಬಹುದು. ಬೇಕಾದ್ರೆ $200 ತಗೋಬಹುದು, $100 ತಗೋಬಹುದು, $50 ತಗೋಬಹುದು. ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಮಾಡ್ತಕ್ಕಂಥ ವಿಡಿಯೋಗಳ ಮೇಲೆ, ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಆದಷ್ಟು ನಾನು ಎಫರ್ಟ್ ಆಗ್ತೀನಿ ಇನ್ಮೇಲೆ. ಎವ್ರಿ ಡೇ 1-2 ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಏನೇ ಒಂದು ಹೊಸ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಎಲ್ಲ ಕಡೆ ನಿಮಗೋಸ್ಕರ ತಿಳಿಸ್ಕೊಡ್ತಾನೆ ಇರ್ತೀವಿ. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಒಂದು ಬೋನಸ್ ನಾವು ಕೂಡ ತಗೊಳಕ್ಕಾಗುತ್ತೆ. ಯಾಕೆಂದರೆ ಯೂಟ್ಯೂಬಲ್ಲಿ ಪೇಮೆಂಟ್ ತಗೋಬೇಕಾದ್ರೆ ನನ್ನ ಚಾನಲ್ ಮಾನಿಟೈಸ್ ಆಗಿ 5 to 6 ಮಂತ್ ಆಗೋಯ್ತು. ಈಗ 1 ವೀಕ್ 2-3 ಡೇಸ್ ಬ್ಯಾಕ್ ಮೊದಲ ಪೇಮೆಂಟ್ ಕೂಡ ಬಂತು. ಅದೆಷ್ಟು ಬಂತು ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಹಂಗಾಗಿ ಅಟ್ಲೀಸ್ಟ್ ಈ ಬೋನಸ್ ಆರು ಸ್ವಲ್ಪ ತಗೊಂಡ್ರೆ ನಮಗೂ ಕೂಡ ಏನಕ್ಕಾರ ಒಂದು ಹೆಲ್ಪ್ ಆಗುತ್ತೆ. ಹೊಸ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಎಷ್ಟು ಇದಕ್ಕೆ ಒಂದೊಂದು ವಿಡಿಯೋ ಮಾಡಬೇಕಾದ್ರೆ ನಾವು 1 or 2 hour ಟೈಮ್ ತೊಗೊತೀವಿ. ವಿಡಿಯೋ ಮಾಡಬೇಕು, ತಮ್ಮೇಲ್ ಹಾಕಬೇಕು, ಎಡಿಟಿಂಗ್ ಮಾಡೋಕ್ಕೆ, ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನಮಗೆ ಗೊತ್ತು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋರಿಗೆ. ಹಂಗಾಗಿ ನಾವು ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಕಿಗೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಯಾಕೆಂದರೆ ಇದರಲ್ಲೇ ಟೈಮ್ ಜಾಸ್ತಿ ತಗೊತಾ ಇದೆ. ಡ್ಯೂಟಿನೂ ಮಾಡಬೇಕು, ಎಕ್ಸ್ಟ್ರಾ ಪರ್ಸ್ನಲ್ ಕೆಲಸ ಇರ್ತವೆ. ಇವೆಲ್ಲ ನೋಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ತುಂಬ ಕಷ್ಟ. ಇನ್ನು ಮುಂದೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬೇರೆ ಟಾಪಿಕ್ ಕೂಡ ತಗೊಂಡು ಅಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಪೇಜ್ ಇದೆ, ಅರಸೀಕೆರೆ ಅರುಣ್ ಅಂತಲೇ ಸೇಮ್, ಅಲ್ಲೂ ಅದೇ ನೇಮ್ ಇಟ್ಟಿದ್ದೀನಿ ID. ಪ್ಲೀಸ್ ದಯವಿಟ್ಟು ಅಲ್ಲೂ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಹೊಸ ಮಾಹಿತಿನ ಕಲೆಕ್ಟ್ ಮಾಡಿ ತಿಳಿಸ್ತಾನೆ ಇರ್ತೀನಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ. ಹಾಗೆ ಯೂಟ್ಯೂಬಲ್ಲಿ ಅಷ್ಟೇ ಯಾವತ್ತೂ ಮಿಸ್ ಮಾಡಲ್ಲ. ಎವ್ರಿ ಡೇ ಒಂದಲ್ಲ ಒಂದು ವಿಡಿಯೋ ನಮ್ಮ ಬೈಕ್ ಟೆಕ್ಸ್ ಯಾರ್ಯಾರು ತೊಂದರೆ ಕೊಡ್ತಾರೆ, ಏನೆಲ್ಲ ಮಾಡ್ತಾರೆ, ಯಾವ ಥರ ಅರ್ನ್ ಮಾಡ್ಬೋದು, ಹೆಚ್ಚು ಎಲ್ಲೆಲ್ಲಿ ಡ್ಯೂಟಿ ಮಾಡಿದ್ರೆ ಹೆಚ್ಚು ಕೆಲಸ ಆಗುತ್ತೆ, ನೈಟಲ್ಲಿ ಮಾಡೋದು ಸೇಫ್ಟಿನ, ಡೇಯಲ್ಲಿ ಮಾಡೋದು ಸೇಫ್ಟಿನ, ಹೀಗೆ ಪ್ರತಿಯೊಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದ್ರು ಒಂದು ಕೇಸ್ ನಡೀತಿದೆ. ಇವಾಗ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಅಲ್ಲಿ ಏನಾಗ್ತಿದೆ ಮಾಹಿತಿ, ಮುಂದಿನ ದಿನಗಳಲ್ಲಿ ಏನು ಆಗ್ಬೋದು ಬೈಕ್ ಟ್ಯಾಕ್ಸಿ ಅನ್ನೋದು ಪ್ರತಿಯೊಂದು ಮಾಹಿತಿನ ನಿಮಗೋಸ್ಕರ ನಾವು ಕಲೆಕ್ಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ. ಸುಮಾರು ಜನ ಇರ್ಬೋದು ಯೂಟ್ಯೂಬರ್ಸ್ ಡೆಲಿವರಿ ಬಗ್ಗೆ ಮಾಡೋರು, ಬಟ್ ನಮ್ಮಷ್ಟು ಮಾಹಿತಿನ ಕಲೆಕ್ಟ್ ಮಾಡಿ ತಿಳಿಸ್ಕೊಡೋರು ಯಾರು ಇಲ್ಲ ಅಂತ ನನ್ನ ಅನಿಸಿಕೆ. ಕೆಲವೊಬ್ಬರು ಮಾಡ್ತಾರೆ, ಅವ್ರವ್ರ ಕೆಲಸ ಅವರವರೇ ಮಾಡ್ತಾ ಇರ್ತಾರೆ, ಡ್ಯೂಟಿ ಮಾಡೋದು ಅಷ್ಟೇ ತೆಗೆದು ಹಾಕ್ತಾ ಇರ್ತಾರೆ. ನಾವಿಷ್ಟು ಅರ್ನ್ ಮಾಡೋದು, ಇವತ್ತು ಇಷ್ಟು ಅವರ್ ಡ್ಯೂಟಿ ಮಾಡಿದೆ, ಈ ಒಂದು
ಸ್ವಿಗ್ಗಿ ಝೊಮ್ಯಾಟೋದಲ್ಲಿಲ್ಲ, ಪೋರ್ಟರಲ್ಲಿ, ರ್ಯಾಪಿಡೋದಲ್ಲಿ ಇಷ್ಟು ಅರ್ನ್ ಆಗುತ್ತೆ, ಇಷ್ಟು ಮಾಡಿದ್ರೆ ಇಷ್ಟೇ ಹೇಳ್ತಾರೆ ಹೊರತು ಬೇರೆ ಯಾವುದೇ ಒಂದು ಹೊಸ ಮಾಹಿತಿಯನ್ನು ಖಂಡಿತ ತಿಳಿಸ್ಕೊಡಲ್ಲ. ಬೆರಳೆಣಿಕೆ ಅಷ್ಟು ಜನ ಅಷ್ಟೇ ಈ ಥರ ಡ್ಯೂಟಿ ಮಾಡಿದ್ರೆ ಇಷ್ಟು ಅರ್ನ್ ಮಾಡ್ಬೋದು ಅಂತ ಕೆಲವೊಬ್ಬರು ತಿಳಿಸ್ಕೊಡ್ತಾರೆ. ನಮ್ಮ ಯಶವಂತ್ ಬ್ರೋ ಇರ್ಬೋದು, ನಮ್ಮ ಶಂಕರ್ ಬ್ರೋ ಇರ್ಬೋದು, ಇವ್ರು ಅಷ್ಟೇ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಡೆಲಿವರಿ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಿ ಯಾವ ಥರ ಅರ್ನ್ ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ ಸ್ವಲ್ಪ ತಿಳಿಸ್ಕೊಡ್ತಾ ಇರ್ತಾರೆ. ಅದೇ ಇದೆಲ್ಲ ಸ್ವಲ್ಪ ಜನನೇ ಅಷ್ಟೇ, ಇನ್ನು ಸುಮಾರು ಜನ ಇರ್ಬೋದು ಡೆಲಿವರಿ ಬಾಯ್ಸ್ ಯೂಟ್ಯೂಬರ್ಸು, ಬಟ್ ಅಷ್ಟು ಮಾಹಿತಿನ ತಿಳಿಸ್ಕೊಡಲ್ಲ. ನಮ್ಮ ಕೈಲಿ ಆದಷ್ಟು ನಾವು ಕಲೆಕ್ಟ್ ಮಾಡಿ ಪ್ರತಿನಿತ್ಯ ನಿಮಗೆ ಮಾಹಿತಿನ ಕೊಡ್ತಾನೆ ಇರ್ತೀನಿ ಬೈಕ್ ಟ್ಯಾಕ್ಸಿ ಬಗ್ಗೆ ಏನೇ ಒಂದು ಹೊಸ ಅಪ್ಡೇಟ್ ಬಂದರೆ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಬೇಕು. ನಿಜವಾಗ್ಲೂ 1 ಇಯರ್ ಕಂಪ್ಲೀಟ್ ಆಯಿತು ನಮ್ಮ ಚಾನಲ್ ಮಾನಿಟೈಸ್ ಸ್ಟಾರ್ಟ್ ಮಾಡಿ, ಬಟ್ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಇನ್ನೂ 2300 ಅಷ್ಟೇ ಇದ್ದಾರೆ. ನಿಜವಾಗ್ಲೂ ಎಲ್ಲೆಲ್ಲಿಂದೆಲ್ಲ ಬಂದಿರೋರು ಏನೇನೋ ಕೆಲಸ ಮಾಡ್ತಾರೆ, ಏನೇನೋ ಕಾಟಾಚಾರ ವಿಡಿಯೋ ಮಾಡಾಕ್ತಾರೆ. ಅವ್ರು ನೋಡಿದ್ರೆ ದಿನಕ್ಕೆ 1000 ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಲಕ್ಷಾನ್ಗಟ್ಲೆ ವ್ಯೂಸ್ ಹೋಗುತ್ತೆ. ಈ ಥರ ಎಲ್ಲ ಇರ್ಬೇಕಾದ್ರೆ ನಮಗೆ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ನಮ್ಮ ಡೆಲಿವರಿ ಬಾಯ್ಸು? ಲಕ್ಷಾಂತರ ಜನ ನಮ್ಮ ಡೆಲಿವರಿ ಬಾಯ್ಸ್ ಇದ್ದಾರೆ ನಮ್ಮ ಬೆಂಗಳೂರಲ್ಲೇನೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಲಕ್ಷ ಜನ ಇದ್ದಾರೆ. ಇವರೆಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು, ನಾವು ಕೂಡ ಎಲ್ಲೋ ಒಂದು ಲೆವೆಲಿಗೆ ಬೆಳಿಬೋದು, ನಿಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ಬೋದು ಅಂತವ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ಕೊಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.